ಪೇರ್ ಸಕ್ಕತ್ತಾಗಿತ್ತಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸೆಕೆಂಡ್ ಲವ್ ಮಾಡ್ತಿದ್ನಲ್ಲ, ಅವರಿಂದ ನನ್ನ ಲೈಫ್ ಹಾಳಾಯಿತು. ನಾನು ತಲೆ ಎತ್ಕೊಂಡು ತಿರ್ಗಾಡ್ತೋ ಥರ ಆಯಿತು. ನನ್ನ ತಮ್ಮನ ಬರ್ಡೇ ಒಂದು ಕಡೆ, ಇನ್ನೊಂದು ಇವತ್ತು ಅವ್ರು ಸತ್ತು 11 ದಿನದ್ದು ಕಾರ್ಯ ಬೇರೆ. ಅವನ ಲೈಫು ನನ್ನ ಲೈಫ್ನ ಹಾಳು ಮಾಡೋಕ್ಕೆ ಕಾರಣನೇ ಅವಳು ಎಕ್ಸು. ನಮ್ಮಿಬ್ರು ಮಧ್ಯೆ ಅವಳು ಬಂದಿಲ್ಲ ಅಂದರೆ ಚೆನ್ನಾಗೇ ಇರ್ತಿದ್ವಿ. ದೃಷ್ಟಿ ತೆಗೀರಿ ಇಬ್ರಿಗೂ ಒಂದು. ನಾನು ತೆಗಿತೀನಿ, ನೋಡೋಣ ಎಷ್ಟಾಗಿರುತ್ತೆ ಅಂತ. ಹಬ್ಬಾ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಶೆಕೆಗೆ ಎಷ್ಟು ಬೇವ್ತಿದ್ದೀನಿ ನೋಡಿ. ಫ್ಯಾನ್ ಹಾಕ್ಕೊಂಡ್ರೆ ಮಾತಾಡೋದು ನನ್ನ ವಾಯ್ಸ್ಗಿಂತ ಜಾಸ್ತಿ ಫ್ಯಾನ್ ವಾಯ್ಸೇ ಬರುತ್ತೆ. ಅದಕ್ಕೆ ಅದನ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ನಿಜವಾಗ್ಲೂ ನನಗೆ ಈ ಒಂದು 10 ಡೇಸಿಂದ ಯಾವುದೇ ಥರ ವ್ಲಾಗ್ ಆಗಲಿ ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ. ಅದೇ ಒಂಥರ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ವಿಡಿಯೋ ಮಾಡೋಕ್ಕೆ ರೀಸನ್ ಏನಪ್ಪ ಅಂತಂದರೆ, ಲಾಸ್ಟ್ ನಾನೊಂದು ವ್ಲಾಗ್ ಮಾಡಿದ್ದೆ ಗೊತ್ತಾ, ಅದೇ ನನಗೆ ಏನು ಬ್ರೇಕಪ್ ಆಗಿಲ್ಲ ಅಂತ. ಅದರಲ್ಲಿ ಸಾಕಷ್ಟು ಜನ, ತುಂಬ ಜನ ಏನೋ ಕ್ಲಾರಿಟಿ ಅಂತ ಕೇಳ್ತಿದ್ದೀರಾ. ಅದು ಬಿಡಿ, ಕ್ಲಾರಿಟಿ ಪಕ್ಕಕ್ಕಿಡೋಣ. ಇನ್ನೊಂದು ಸತ್ತೋಗಿರೋರ ಬಗ್ಗೆನೂ ನೆಗೆಟಿವ್ ಮಾಡ್ತಾ ಇದ್ದೀರಾ. ಹೋಗಿ ಬಿಡಿ, ಸತ್ತರೆ ಸತ್ತ, ತುಂಬ ಒಳ್ಳೇದಾಯಿತು, ಕರ್ಮ ಯಾರನ್ನೂ ಬಿಡಲ್ಲ, ಹಂಗೆ ಹಿಂಗೆ ಅಂತ. ಗೈಸ್, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಇವ್ರದ್ದು ಯಾವುದೇ ಥರ ತಪ್ಪಿಲ್ಲ. ನಾನು ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನಿಮಗೆ. ನಾನು ಇನ್ಸ್ಟಾಗ್ರಾಮಲ್ಲಿ ಎಪಿಸೋಡ್ ಅಂತ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅದನ್ನು ನೀವು ನೋಡಿದರೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇತ್ತೇನೋ. ಮೋಸ್ಟ್ಲಿ ಮೇ ಬಿ ಆರ್ ನಾಟ್, ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನೀವು ಆ ಒಂದು ಇನ್ಸ್ಟಾಗ್ರಾಮಲ್ಲಿ ಎಪಿಸೋಡ್ಸ್ಗಳನ್ನ ನೋಡಿದರೆ 100% ನಿಮಗೆ ಸಿಗ್ತಾ ಇತ್ತು ಕ್ಲಾರಿಟಿ ಅಂತ ನಾನು ಹೇಳಬಲ್ಲೆ. ಬಟ್ ಇಟ್ಸ್ ಓಕೆ. ಇವತ್ತು ಡೇಟ್ ಬಂದುಬಿಟ್ಟು 18th ಏಪ್ರಿಲ್ 18th. ನನ್ನ ತಮ್ಮನ ಬರ್ಡೇ ಒಂದು ಕಡೆ, ಇನ್ನೊಂದು ಇವತ್ತು ಅವ್ರು ಸತ್ತು 11 ದಿನದ್ದು ಕಾರ್ಯ ಬೇರೆ. ನಾನು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ಹಾಳಲ್ಲ. ನಾನು ಹಳೆ ಸೋನು ಇದ್ನಲ್ಲ, ಫುಲ್ ಸ್ಟ್ರಾಂಗ್ ಗರ್ಲ್, ನಾನು ಆ ಥರ ಇರ್ತೀನಿ ಅಂತ. ಸೊ ಆ್ಯಕ್ಚುಲಿ ಕ್ಲಾರಿಟಿ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ, ಪದೇ ನಾನು ಹೇಳೋಕ್ಕಾಗಲ್ಲ. ಸತ್ತಿರೋರ ಬಗ್ಗೆ ಬದುಕಿದ್ದು ನೆಗೆಟಿವ್ ಆಗಿದ್ದರೆ ಅವ್ರನ್ನ ಕರ್ಕೊಬಂದು ಹೇಳಿಸ್ಬೋದಿತ್ತು. ಇವಾಗ ಅವರಿಲ್ಲ, ಅವ್ರ ಬಗ್ಗೆ ನೀವು ನೆಗೆಟಿವ್ ಮಾಡೋದು ತುಂಬ ದೊಡ್ಡ ತಪ್ಪು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾನು ಫಸ್ಟು ಇವ್ರ ಜೊತೆ ರಿಲೇಷನ್ಶಿಪ್ ಇದ್ದೆ, ಓಕೆ. ಅದಾದ ನಂತರ ಬ್ರೇಕಪ್ ಆಯಿತು. ಒಂದು ಏನೋ ರೀಸನ್ಗೆ, ಅವಳ ಎಕ್ಸಿಂದ. ಸೀರಿಯಸ್ಲಿ ಹೇಳ್ತೀನಿ, ನಂಗೆ ಅವಳ ಹೆಸರು ಹೇಳೋ ಅಂತ ನನಗಷ್ಟು ವರ್ಲ್ಸ್, ಅವಳ ಹೆಸರು ನನ್ನ ಬಾಯಲ್ಲಿ ತರಕ್ಕೆ ನನಗೆ ಇಷ್ಟ ಇಲ್ಲ. ಆ ವರ್ಲ್ಸ್ನ ಇಲ್ಲಾಂದರೆ ನೇಮು ಹೇಳ್ತಾ ಇದ್ದೆ. ನನ್ನ ಲೈಫ್ನ ಹಾಳು ಮಾಡೋಕ್ಕೆ, ಅವನ ಲೈಫು ನನ್ನ ಲೈಫ್ನ ಹಾಳು ಮಾಡೋಕ್ಕೆ ಕಾರಣನೇ ಅವಳ ಎಕ್ಸು. ನಮ್ಮಿಬ್ಬರು ಮಧ್ಯೆ ಅವಳು ಬಂದಿಲ್ಲ ಅಂದರೆ ಚೆನ್ನಾಗೇ ಇರ್ತಿದ್ವಿ. ಅದಲ್ಲದೆ ಇವಾಗ ಫಿಲಾಸಫಿ ಬೇರೆ, ಹಂಗೆ ಅಂತೆಲ್ಲ. ಅದೆಷ್ಟು ದಿನ ಚೆನ್ನಾಗಿರ್ತಾರೆ, ಅದೆಷ್ಟು ದಿನ ಸುಖವಾಗಿರ್ತಾರೆ ನಾನು ನೋಡೇ ಬಿಡ್ತೀನಿ, ಒಬ್ಬರು ಜೀವನ ಹಾಳು ಮಾಡಿ. ದೇವ್ರನ್ನು ಐ ಪ್ರಾಮಿಸ್, ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ಆ್ಯಂಡ್ ಪ್ರಾಮಿಸ್ ಅಂತ ಇಡೋದೇ ಇಲ್ಲ. ನಾನು ಇಷ್ಟಪಡೋ ಕಿಯಾ ಬ್ರೀಝು ಮೇಲಾಣೆ ಪ್ರಾಮಿಸ್ ಹೇಳ್ತೀನಿ, ಅವನ ಲೈಫ್ ಹಾಳು ಮಾಡಿದ್ದೆ ಅವಳ ಎಕ್ಸ್. ಅವಳು ನೆಟ್ಟಗಿರಲ್ಲ, ಇಲ್ಲ ನಮ್ಮನ್ನೂ ನೆಟ್ಟಗಿರಾಕ್ ಬಿಡಿಲ್ಲ, ಇಷ್ಟ ಆಯಿತು. ಸೊ ನಾನು ಅವ್ರ ಜೊತೆ ಫಸ್ಟು ರಿಲೇಷನ್ಶಿಪ್ಪಲ್ಲಿದ್ದೆ, ಒಂದು 2 years ಇದ್ದೆ. ಅದೇ ಎಕ್ಸ್ ಜೊತೆ ಚೆನ್ನಾಗಿದ್ದ ಅಂತ ಹೇಳಿಬಿಟ್ಟು ನಾನು ಬ್ರೇಕಪ್ ಮಾಡ್ಕೊಂಡ್ಬಿಟ್ಟೆ. ಅದಾದ ನಂತರ ಒಂದು 6 months ನನಗೂ ಅವ್ರಿಗೂ 6 months ಎಷ್ಟೋ ಒಟ್ಟಿನಲ್ಲಿ ಗ್ಯಾಪ್ ಇತ್ತು, ಲಾಂಗ್ ಗ್ಯಾಪ್ ಆಯಿತು. ನಾವಿಬ್ಬರು ಮಾತಾಡ್ತಾನೆ ಇರಲಿಲ್ಲ. ಆಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಬ್ಬರು ಕನೆಕ್ಟ್ ಆಗಿ ಅಲ್ಲಿ ಸೆಕೆಂಡ್ ಲವ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾನು ಮೋಸ ಹೋದೆ ಬಿಟ್ಟರೆ, ಈ ಫಸ್ಟ್ ಲವ್, ನಾನು ಇವಾಗ ಸತ್ತೋಗಿದ್ದಾರೆ ರಾಜೇಶ್, ಅವರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಗೈಸ್, ಪ್ಲೀಸ್ ಅವ್ರ ಮೇಲೆ ಏನೂ ಬ್ಲೇಮ್ ಮಾಡಬೇಡಿ. ಆ್ಯಂಡ್ ಗೊತ್ತಿಲ್ಲದೆ ತಲೆಗೆ ಒಬ್ಬೊಬ್ರು ಏನೇನೋ ಮಾತಾಡ್ತಿದ್ದೀರಾ, ದಯವಿಟ್ಟು ಹಾಗೆ ಮಾತಾಡಬೇಡಿ. ಇದ್ದಾಗ ಮಾತಾಡಿದ್ರೆ ಓಕೆ, ಇಲ್ದದಾಗ ಮಾತಾಡೋದು ತುಂಬ ತಪ್ಪು, ದೊಡ್ಡ ತಪ್ಪು. ಇದ್ದಾಗಲೂ ಮಾತಾಡಬಾರ್ದು. ಬಟ್ ಹೇಳ್ತಿರೋದು ಈ ಥರ ಎಲ್ಲ ನೆಗೆಟಿವ್, ಕರ್ಮ ಅವ್ರನ್ನ ಬಿಡಲ್ಲ, ಬಿಡು, ಅವ್ರು ಸತ್ತಿದ್ದು ಒಳ್ಳೇದಾಯಿತು, ನಿನಗೆ ಮೋಸ ಮಾಡಿದರು. ನನಗೆ ಅವ್ರು ಯಾವುದೇ ಥರ ಮೋಸ ಮಾಡಿಲ್ಲ. ಅಂದರೆ ಬೇರೆ ವಿಷಯದಲ್ಲಿ ಮೋಸ ಹೊಡಿದ್ದಾರೆ ಹೊರತು, ನಾನು ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ.
ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ನೀವು ಆ ಥರ ಎಲ್ಲ ಏನೂ ಅಂದ್ಕೊಬೇಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೆಕೆಂಡ್ ಲವ್ ಮಾಡ್ತಿದ್ನಲ್ಲ, ಅವರಿಂದ ನನ್ನ ಲೈಫ್ ಹಾಳಾಯಿತು. ನಾನು ತಲೆ ಎತ್ಕೊಂಡು ತಿರ್ಗಾಡ್ತಿರೋ ಥರ ಆಯಿತು. ಎಷ್ಟೊಂದೆಲ್ಲ ನನಗೆ ಒಂಥರ ಹಿಂಸೆ ಮಾಡಿಬಿಟ್ರು. ಸೊ ಆ ಒಂದು ಸಿಚುವೇಶನಲ್ಲಿ ನಾನೇನು ಇವ್ರ ಹತ್ರ ಬ್ರೇಕಪ್ ಮಾಡ್ಕೊಂಡಿದ್ದೆ ಅಂತ ರಾಜೇಶ್ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ನಾವಿಬ್ಬರು ಮತ್ತೆ ಪ್ಯಾಚಪ್ ಆಗಿ ಹೇಳ್ಬೇಕಂದ್ರೆ ನನಗೊಂದು ಹೊಸ ಲೈಫ್ ಕೊಟ್ಟಿದ್ದ ಅವನು. ಓಕೆ ಬಿಡು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಸೊ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ನಾನು ಮೋಸ ಹೋಗಿದ್ದು ಸೆಕೆಂಡ್ ಲವರ್ ಹತ್ರ. ಸೊ ಫಸ್ಟ್ ಲವರ್ ಹತ್ರ ಮತ್ತೆ ನಾನು ಪ್ಯಾಚಪ್ ಆಗಿದ್ದು. ತುಂಬ ಬೇಜಾರಾಯಿತು ಮನಸ್ಸಿಗೆ. ಅರ್ಥ ಆಯ್ತಾ? ಸೊ ಇವರಿಂದ ಏನೂ ಇಲ್ಲ. ಆಫ್ಟರ್ ಬಿಗ್ ಬಾಸ್ ಆದಮೇಲೆ 1 ಇಯರ್ ಆದಮೇಲೆ ನಾವಿಬ್ಬರು ಮತ್ತೆ ರಿಲೇಷನ್ಶಿಪ್ಪಲ್ಲಿದ್ವಿ. ಫಸ್ಟ್ ಲವರ್ ನಾನು ಆ್ಯಕ್ಚುಲಿ ಸೆಕೆಂಡ್ ಲವ್ನ ಅದನ್ನು ಲವ್ ಅಂತ ನಾನು ಕನ್ಸಿಡರೇ ಮಾಡಲ್ಲ. ಐ ಥಿಂಕ್ ಇಟ್ಸ್ ಅ ಅವರೊಬ್ಬ ಸ್ಕ್ಯಾಮ್ ಅಂತ. ಅದಕ್ಕೊಂದು ಹೆಸರು ಹೇಳ್ಬೇಕಂದ್ರೆ ನಾನು ಸ್ಕ್ಯಾಮ್ ಅಂತಲೇ ಹೇಳ್ತೀನಿ. ಅದಕ್ಕೆ ಲವ್ ಮಣ್ಣು ಮಸಿ ಅಂತ ಹೇಳಲ್ಲ. ಯಾಕೆಂದರೆ ಅವ್ರು ನನ್ನ ಲೈಫ್ ಜೊತೆ ಆಟ ಆಡ್ದವರು, ನಂಬಿಕೆಗೆ ದ್ರೋಹ ಮಾಡಿದ್ದು, ಮೋಸ ಮಾಡಿದವ್ರನ್ನ ನಾನು ಲವ್ ಅಂತ ಕನ್ಸಿಡರ್ ಮಾಡಲ್ಲ. ಈ ಲವ್ ಅನ್ನೋ ಯೋಗ್ಯತೆನೇ ಅಂಥವ್ರಿಗಿರಲ್ಲ. ಸೊ ನಾನು ಯಾಕೆ ಇವಾಗ ಈ ಎಪಿಸೋಡ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಂದರೆ, ಹುಡುಗಿರು ಅರ್ಥ ಮಾಡ್ಕೊಬೇಕು, ಅಂಥ ಸಿಚುವೇಶನಲ್ಲಿದ್ದು ಹೊರಗೆ ಬಂದು ಹೆಂಗೆ ಬದುಕಬೇಕು ಅಂತ ನನ್ನನ್ನು ಇನ್ಸ್ಪಿರೇಷನಾಗಿ ತಗೊಳ್ಳಿ ಅಂತ ನಾನು ಹೇಳಲ್ಲ. ತುಂಬ ಜನ ನಂಗೆ ಹೇಳಿದ್ದಾರೆ ಯು ಆರ್ ಮೈ ಇನ್ಸ್ಪಿರೇಷನ್ ಅಂತ ಹೇಳಿ. ಸೊ ನಂಗೆ ಅಷ್ಟೇ ಸಾಕು. ಸೊ ನಾನು ಇನ್ನೊಂದು ಕನ್ಸಿಡರ್ ಮಾಡಲ್ಲ. ಏನಪ್ಪ ಅಂತಂದರೆ, ಅವರು ನನ್ನ ಬಿಟ್ಟು ಹೋಗಿಬಿಟ್ಟಿದ್ದಾರೆ, ಸತ್ತೋಗಿದ್ದಾರೆ, ನನ್ನ ಆ ಥರ ಅಂದ್ಕೊಳ್ಳಲ್ಲ. ಏಕೆ ಅಂದರೆ ಅವ್ರು ಯಾವಾಗಲೂ ನನ್ನ ಜೊತೆಲೇ ಇರ್ತಾರೆ. ಆ್ಯಕ್ಚುಲಿ ಒಂದು ಏನು ಗೊತ್ತಾ, ಅವ್ರದ್ದು ಫೋಟೋ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ನಾನು ವಾಲಿಗೆ, ನನ್ನ ರೂಮಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳಿ. ಆ್ಯಕ್ಚುಲಿ ಅವರೊಬ್ರದ್ದೇ ಮಾಡಿಸ್ಬಿಟ್ರೆ ಅಲ್ಲಿಗೆ ಹಾಕಿದ್ರೆ ಅದಕ್ಕೆ ಹೂನಾರ ಹಾಕಬೇಕು, ಪೂಜೆ ಮಾಡಬೇಕು. ನನಗೆ ಅದೇ ಹೇಳಿದೆ, ನಾನು ಅವ್ರಿನ್ನ ಸತ್ತಿದ್ದಾರೆ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ. ಅಂಥದ್ರಲ್ಲಿ ನಾನು ಆ ಥರ ಎಲ್ಲ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಆಗಲ್ಲ. ನನ್ನ ದೇವರಣೆಗೂ ನನಗೆ ಯಾವುದೇ ಥರ ಈ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ. ಹುಡುಗರಂತೂ ಜೀವನನೇ ಸಾಕಾಗೋಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ನನ್ನ ಜೊತೆಲೇ ನಾನು ಎದ್ದ ತಕ್ಷಣ ಅವ್ರ ಮುಖ ನೋಡೋದು ಅದೊಂದು ಖುಷಿ ಆಗುತ್ತೆ ಅಂತೇಳಿ ನಾನು ಈ ಒಂದು ಫೋಟೋ ಫ್ರೇಮ್ನ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ನನಗೆ ಗೊತ್ತಿರೋರೆ ಮಾಡಿಕೊಟ್ಟಿದ್ದು. 1 ಡೇಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇವತ್ತೇ ಅವ್ರದ್ದು 11 ಡೇಸ್ ಕಾರ್ಯ ಅಲ್ಲ. ಸೊ ಇವತ್ತೇ ನಾನು ಪೋಸ್ಟ್ ಹಾಕಬೇಕು, ವಾಲ್ಗೆ ಹಾಕಬೇಕು ಅಂತ ಹೇಳಿ ತರಿಸಿದ್ದು. ಓಪನ್ ಮಾಡೋಣ. ದಯವಿಟ್ಟು ಐ ಥಿಂಕ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾವುದೇ ಥರ ಇವ್ರ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ. ನಂಗೆ ತಡ್ಕೊಳ್ಳೋಕೆ ನಿಜ ಶಕ್ತಿ ಇಲ್ಲ. ಯಾಕೆಂದರೆ ಇವ್ರದ್ದೆಲ್ಲ ಏನು ತಪ್ಪೇ ಇಲ್ಲ ಅಲ್ಲ. ನಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಆಗಿದೆ. ಅದು ಬೇರೆ ಥರ, ನೀವು ಮಾತಾಡ್ತಿರೋದೇ ಬೇರೆ ಥರ. ಸೊ ಹಾಗಾಗಿ ಆ್ಯಕ್ಚುಲಿ ನಮ್ಮಮ್ಮಂಗೆ ನಾನು ಹೇಳ್ದೆ ಅಲ್ಲ ಮೊನ್ನೆ ನಿಮಗೆ, ನನಗಿಂತ ನಮ್ಮಮ್ಮಂಗೆ ಜಾಸ್ತಿ ಇಷ್ಟ ಇವನು ಅಂತ ಹೇಳಿ. ಸೊ ನಮ್ಮಮ್ಮಂಗೆ ಫೋಟೋ ಗೊತ್ತಿಲ್ಲ. ನೋಡೋಣ ಏನು ಹೇಳ್ತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ಅಮ್ಮ ನಿನ್ನೆ ಬಂದಿದ್ದಾರೆ, ಊರಿಗೆ ಹೋಗಿದ್ರು. ಅಜ್ಜಿಗೆ ತುಂಬ ಹುಷಾರಿರಲಿಲ್ಲ, ಸೀರಿಯಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲಿದ್ದರು ಅಮ್ಮ ಊರಲ್ಲಿ. ಇವಾಗ ಬಂದಿದ್ದಾರೆ. ಲಿಟ್ರಲಿ ನನಗೆ ಹೇಗೆ ಓಪನ್ ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಂದರೆ ನಡ್ಕ ಸ್ಟಾರ್ಟ್ ಆಗಿದೆ ನನಗೆ. ನೋಡೋಣ, ಅಯ್ಯೋ ಚೆನ್ನಾಗಿ ಮಾಡಿರ್ತಾರೆ ಅಂತ. ಹೋ ಕೆಲವೊಂದು ಹೇಳ್ತಾರೆ ಗೊತ್ತಾ ಗೈಸ್, ಅಮ್ಮ ಸೋನು ಕಂಟ್ರೋಲ್. ಚೆನ್ನಾಗಿದ್ಯಾ? ಪೇರ್ ಸಕ್ಕದಾಗಿತ್ತಲ್ಲ. ತುಂಬ ಚೆನ್ನಾಗಿದೆ ಗೈಸ್ ನಿಜವಾಗ್ಲೂ.
ನಂಗೆ ಸಖತ್ ನನ್ನ ದೇವ್ರಾಣೆ ಐ ಸ್ವೇರ್ ನನಗೆ ಇವ್ರು ಸತ್ತಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ, ಚಾನ್ಸೇ ಇಲ್ಲ. ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ, ನನ್ನೊಳಗಡೆ ಇರ್ತಾರೆ. ಸೊ ಇದು ನಾನು ಅಲ್ಲಿ ನನ್ನ ಫೋಟೋ ಇದೆ, ಆ ಫೋಟೋನ ತೆಗ್ದು ಈ ಫೋಟೋನ ನಾನು ಆ ವಾಲ್ಗೆ ಹಾಕ್ತೀನಿ. ಸೊ ಕ್ಯೂಟ್. ನಾನು ಫಸ್ಟೇ ಹೇಳಿದ್ದೀನಿ ನಾನು ಅಳಲ್ಲ ಅಂತೇಳಿ. ಸೊ ಐಡ್ ಯುವರ್ ಪೇನ್ ವಿತ್ ಸ್ಮೈಲ್, ದಟ್ಸ್ ಇಟ್. ಇನ್ನು ನನಗೆ ಗೊತ್ತಾ, ಇವತ್ತು ನನ್ನ ತಮ್ಮನ ಬರ್ಡೇ ಆಯಿತಾ. ಲಿಟ್ರಲಿ ನನಗೆ ಬರ್ಡೇ ಮಾಡೋಕ್ಕೂ ಮೂಡಿಲ್ಲ. ಪಾಪ ನನ್ನ ತಮ್ಮ ಫೋನ್ ಕೊಡಿಸು ಅಂತ ತುಂಬ ದಿನದಿಂದನೇ ಕೇಳ್ತಾ ಇದ್ದಾನೆ. ನಂಗೆ ಏನಕ್ಕೂ ಮನಸ್ಸಿಲ್ಲ ಗೈಸ್. ನಾನು ಹೊರಗಡೆ ಪ್ರಪಂಚನೇ ನೋಡಿಲ್ಲ ಗೊತ್ತಾ ಒಂದು ಸ್ವಲ್ಪ ದಿನದಿಂದ. ಸೊ ಯಾ ಗೈಸ್, ಏನು ಗೊತ್ತಾ, ಅವ್ರ ಜಗತ್ತಲ್ಲಿ ಇದ್ದರೂ ಇಲ್ದೋದ್ರು ಅವ್ರದ್ದು ಮೆಮೊರೀಸ್ ಇರುತ್ತಲ್ಲ, ಅವ್ರ ಜೊತೆ ಮಾತಾಡಿದ್ದು, ಅವ್ರ ಜೊತೆ ನಡ್ಕೊಂಡಿದ್ದು ತುಂಬ ಇರುತ್ತಲ್ಲ, ಅದು ಯಾವಾಗಲೂ ಮನಸ್ಸಲ್ಲಿ ಇರುತ್ತೆ ಗೊತ್ತಾ. ಅದನ್ನು ಯಾರೇ ಬಂದರೂ ಎಷ್ಟೇ ಹೇಳಿದ್ರೂ ಅದನ್ನು ನಮ್ಮ ಮನಸ್ಸಿಂದ ಹೋಗಲ್ಲ. 1000 ಜನ ಮಾತಾಡ್ಬೋದು, ಇದ್ದಾಗ ಪೋಸ್ಟ್ ಹಾಕಿಲ್ಲ, ಇಲ್ಲದೇ ಇದ್ದಾಗ ಈ ಥರ ಎಲ್ಲ ಮಾಡ್ತಾರೆ ಅಂತ ಏನೋ ಹೇಳ್ತಾರಲ್ಲ, ಆ ಪ್ರೀತಿ ನಮ್ಮದು ಅಂತ ಫೈನಲ್ ಆಗೋವರೆಗೂ ಎಲ್ಲೂ ಹೇಳಬಾರ್ದು ಅಂತ. ಆ ಥರ ಗೈಸ್, ದೃಷ್ಟಿ ತೆಗೀರಿ ಇಬ್ರಿಗೂ ಒಂದು. ನಾನು ತೆಗಿತೀನಿ, ನೋಡೋಣ ಎಷ್ಟಾಗಿರುತ್ತೆ ಅಂತ. ಹಬ್ಬಾ ಚಲೋ. ಚಲೋ, ಈಗ ನಮ್ಮಮ್ಮನ ಕರಿತೀನಿ. ನಮ್ಮಮ್ಮ ನೋಡಿ, ಪಪ್ಪ ನಮ್ಮಮ್ಮ ಅಳ್ತಾರ ಏನೋ ನಂಗೆ ಗೊತ್ತಿಲ್ಲ, ಬಟ್ ಸಾಕಷ್ಟು ಜಾಸ್ತಿ ಅಳ್ತಿದ್ರು. ಯಾಕೆ ನಾ ಹೇಳಿದ್ನಲ್ಲ, ನನಗಿಂತ ನಮ್ಮಮ್ಮಂಗೆ ಜಾಸ್ತಿ ಇಷ್ಟ ಅಂತ. ವೆಯ್ಟ್ ಮಾಡಿ ಕೈಸ್. ನಮ್ಮಮ್ಮ ಪಾಪ ಸಣ್ಣ ಆಗ್ಬಿಟ್ಟಿದ್ದಾರೆ ಊರಿಗೋಗಿ. ಏನಕ್ಕೆ? ಒಂದು ಫೋಟೋ ತೋರಿಸ್ಲಾ? ನೀನೇನು ಬೇಜಾರಾಗಬಾರ್ದು. ಏನು ನೋಡಿ ಮಮ್ಮಿ, ನಾನು ಹೇಳ್ತಾ ಇದ್ದೆ ನನಗಿಂತ ನಮ್ಮಮ್ಮ ಜಾಸ್ತಿ ರಾಜೇಶನ್ನ ಇಷ್ಟಪಡ್ತಿತ್ತು ಅಂತ. ಅಯ್ಯೋ, ನನ್ನ ಸಾಗರ ಹೆಂಗೆ ಇವನು ಹಂಗೆ ನನಗೆ ಮಗ ಕಣ. ಹೊಟ್ಟೆ ಉರಿತದೆ ನೆನ್ಸ್ಕೊಂಡ್ರೆ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ ತಾನೆ. ಚೆನ್ನಾಗಾಯ್ತಾ? ಹಾಂ ಮಮ್ಮಿ, ಏನಕ್ಕೆ ಗೊತ್ತಾ ನಾನು ಇಬ್ಬರು ಫೋಟೋ ಮಾಡಿಸಿರೋದು? ಹಾಂ ಇಲ್ಲಿ ನೋಡು, ಒಬ್ಬರು ಫೋಟೋ ಹಾಕಿದ್ರೆ ಹೂನಾರ ಹಾಕಬೇಕು, ಪೂಜೆ ಮಾಡಬೇಕು, ಅವೆಲ್ಲ ಬೇಡ. ಅವ್ನು ಸತ್ತಿದ್ದಾನೆ ಅಂತಲೇ ನಾನು ಅಂದ್ಕೊಳಲ್ಲ. ಅವ್ನು ಯಾವಾಗಲೂ ನಮ್ಮ ಜೊತೆನೇ ಇರ್ತಾನೆ, ನನ್ನ ಜೊತೆನೇ ಇರ್ತಾನೆ ಅಂತ ಅಂದ್ಬಿಟ್ಟು ನಾನು ಈ ಫೋಟೋನ ಮಾಡಿಸಿದ್ದು. ಈ ಫೋಟೋನ ಎಲ್ಲ ಹಾಕ್ತಿದ್ದೀನಿ ಹೇಳು? ಇಲ್ಲಿ ಕೊಡು ಮಮ್ಮಿ. ಇಲ್ಲ ಹಾಕ್ತಾಯಿದ್ದೀನಿ ನಾನು. ನನ್ನ ಫೋಟೋ ಇದೆಯಲ್ಲ ಇದು, ಇಟ್ಕೋ, ಇದನ್ನ ತಗೋ. ಈ ಫೋನ್ ಇಟ್ಕೊ, ಒಂಚೂರು ಹಾಕ್ತೀನಿ ನಾನು. ಇಲ್ಲಿ ತೂತ ಇದೆಯಲ್ಲ, ಅದಕ್ಕೆ ಹಾಕ್ತೀನಿ. ವಾ, ಹೇ ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡಿ ಗೈಸ್. ಇವಾಗ ಅನ್ಸಲ್ಲ ಅಲ್ವಾ ಗೈಸ್ ಸತ್ತಿದ್ದಾರೆ ಅಂತ? ಯಾರೇ ಅಂದ್ಕೊಂಡ್ರು ನಾನು ಅಂದ್ಕೊಳ್ಳಲ್ಲ, ಚಾನ್ಸೇ ಇಲ್ಲ. ಅದು ಹೇಗೆ ಸಾಧ್ಯ? ನಾವು ಇಷ್ಟಪಟ್ಟವ್ರನ್ನ ಮರೆಯೋದು ತುಂಬ ಕಷ್ಟ. ಆವಾಗಲೇ ಹೇಳಿದ್ನಲ್ಲ, ಹೈಡ್ ಯುವರ್ ಪೇನ್ ವಿತ್ ಸ್ಮೈಲ್ ಅಂತ. ಹಾಗೆ ನಂತರ ನಾನು ತುಂಬ ಸ್ಟ್ರಾಂಗು, ನಾನು ಅಳಲ್ಲ. ಸೊ ಐ ಥಿಂಕ್ ನಿಮ್ಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ. ಸೊ ಏನು ಬ್ಯಾಡಾಗಿ ಮಾತಾಡಬೇಡಿ. ಇವರಿಂದ ನಂಗೆ ಯಾವುದೇ ಥರ ಏನೂ ಆಗಿಲ್ಲ. ಸೊ
ಇಷ್ಟೇ ಬ್ಲಾಗ್, ಇನ್ನೇನಿಲ್ಲ. ಬಾಯ್.